ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ಯೋಗದ 24ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯ ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಅವ್ಯಯವೂ ಅನುಪಮವೂ ಆದ ನನ್ನ ಪರಭಾವವನ್ನು ಅರಿಯದ ಅವಿವೇಕಿಗಳು ಅವ್ಯಕ್ತವಾಗಿದ್ದೂ ಕೂಡ ವ್ಯಕ್ತಗೊಂಡವನೆಂದು ನನ್ನನ್ನು ಭಾವಿಸುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಶ್ರೀಕೃಷ್ಣನಿಗೆ 2 ವ್ಯಕ್ತಿತ್ವವಿದೆ. ಒಂದು ಹೊರಗಿನದು. ಸಾಧಾರಣ ಮನುಷ್ಯನಂತೆ ಅವನು ದೇವಕಿ ವಸುದೇವರಿಗೆ ಪುತ್ರನಾಗಿ, ದ್ವಾರಕೆಗೆ ರಾಜನಾಗಿ, ಪಾಂಡವರಿಗೆ ಸ್ನೇಹಿತನಾಗಿದ್ದಾನೆ. ಇದು ಹೊರಗಿನ ಭಾವ. ಆದರೆ ಆಂತರಿಕವಾಗಿ ಅವನೊಬ್ಬ ದೊಡ್ಡ ತತ್ವಜ್ಞಾನಿ, ಮಹಾಕರ್ಮಯೋಗಿ. ಅವನು ಚಾರಿತ್ರಿಕ ವ್ಯಕ್ತಿ. ಕೆಲವು ವರುಷಗಳ ಹಿಂದೆ ಹುಟ್ಟಿ ಕೆಲವು ಕಾಲವಾದ ಮೇಲೆ ಪ್ರಪಂಚವನ್ನ ಇಲ್ಲಿರುವಂಥವರು ಬಿಟ್ಟು ಹೋಗ್ತಾರೆ. ಅಂಥವರು ಅವಿವೇಕಿಗಳು ನೋಡುವಂಥದ್ದು ಇಷ್ಟನ್ನೇ. ಅವರು ತಮ್ಮಂತೆಯೇ ಶ್ರೀಕೃಷ್ಣ ಇದ್ದಾನೆ, ಆದರೆ ತಮಗಿಂತ ಸ್ವಲ್ಪ ಮೇಲಿರಬಹುದು ಅಷ್ಟೇ ಅಂಥೇಳಿ ಭಾವಿಸ್ತಾರೆ. ಹೇಗೆ ಅಂದರೆ, ಎಲ್ಲರೂ ಒಂದೇ ಕ್ಲಾಸ್ನಲ್ಲಿ ಓದ್ತಾ ಇರುವಂಥವ್ರು. ಒಬ್ಬನಿಗೆ ಸ್ವಲ್ಪ ಜಾಸ್ತಿ ನಂಬರ್ ಬಂದಿದೆ, ಇನ್ನೊಬ್ಬನಿಗೆ ಸ್ವಲ್ಪ ಕಡಿಮೆ ನಂಬರ್ ಬಂದಿದೆ ಅಷ್ಟೇ ಅಂತ. ಆದರೆ ಅವನು ನಮ್ಮಂತೆ ಹುಟ್ಟುವುದಕ್ಕೆ ಮುಂಚೆ ಅವ್ಯಕ್ತನಾಗಿದ್ದ, ಈಗ ವ್ಯಕ್ತನಾಗಿದ್ದಾನೆ, ಅನಂತರ ಪುನಃ ಅವ್ಯಕ್ತನಾಗುತ್ತಾನೆ ಎಂದು ತಮ್ಮಂತೆಯೇ ಅವನನ್ನು ನೋಡ್ತಾರೆ. ಆದರೆ ಶ್ರೀಕೃಷ್ಣನಿಗೆ ಆ ಚಾರಿತ್ರಿಕ ವ್ಯಕ್ತಿತ್ವದ ಹಿಂದೆ ಇನ್ನೊಂದು ವ್ಯಕ್ತಿತ್ವವಿದೆ. ಅದೇ ಭೌಮ ವ್ಯಕ್ತಿತ್ವ. ಅದು ಅವ್ಯಯವಾದುದು, ಯಾವ ಬದಲಾವಣೆಗೂ ಕೂಡ ಸಿಲುಕದಂಥದ್ದು. ಅವನು ಸಾಕ್ಷಾತ್ ಭಗವಂತ. ಇವನಿಗೆ ಸಮನಾದವರು, ಇವನನ್ನ ಮೀರಿದವರು ಜಗದಲ್ಲಿ ಯಾರೂ ಕೂಡ ಇಲ್ಲ. ಇವನೊಂದು ಆಕಾರವನ್ನು ಧರಿಸಿ ಅವತಾರವನ್ನು ಮಾಡಿದ್ದರೂ ಕೂಡ ತನ್ನ ಹಿಂದಿನದನ್ನ ಮರ್ತಿಲ್ಲ. ಅವನು ಪ್ರಪಂಚಕ್ಕೆ ನಮ್ಮಂತೆ ಕರ್ಮ ಸವೆಸಲು ಬಂದವನಲ್ಲ. ನಾವಾದರೂ ನಮ್ಮ ಹಿಂದಿನ ಕರ್ಮ, ಪೂರ್ವಜನ್ಮದ ಕರ್ಮ, ಸುಕೃತ ಕರ್ಮ ಅನ್ನೋದನ್ನೆಲ್ಲ ತೀರಿಸ್ಲಿಕ್ಕಾಗಿ ಪ್ರತಿ ಬಾರಿ ಇಲ್ಲಿ ಜನ್ಮ ತಾಳ್ತೇವೆ. ಆದರೆ ಕೃಷ್ಣ ಆ ರೀತಿ ತನ್ನ ಹಿಂದಿನ ಕರ್ಮಗಳನ್ನು ಸವಸ್ಲಿಕ್ಕೆ ಬಂದವನಲ್ಲ. ನಾವು ಬರಲೇಬೇಕು, ಬರದೇ ಇರ್ತೀನಿ ಅಂತೇಳಂದರೆ ಸಾಧ್ಯವೇ ಇಲ್ಲ. ನಮ್ಮ ವಾಸನೆಗಳೇ ಅಂದರೆ ನಮ್ಮ ಆಕಾಂಕ್ಷೆಗಳು, ನಮ್ಮ ಆಸೆಗಳು ಅನ್ನೋದೆಲ್ಲ ಯಾವುದಿರುತ್ತೆ, ಆ ಆಸೆಗಳೇ ಪ್ರಪಂಚಕ್ಕೆ ನಮ್ಮನ್ನು ಎಳೆದುಕೊಂಡು ಬಂದಿರುವಂಥದ್ದು. ಆದರೆ ಪೂರ್ಣಾತ್ಮನಾಗಿರುವಂತಹ ಭಗವಂತನಿಗೆ ಕಾಮನೆಗಳಾವವೂ ಕೂಡ ಇಲ್ಲ. ಮಾನವ ಕೋಟಿಯ ಮೇಲಿನ ಅನುಕಂಪೆಯಿಂದ ಮಾತ್ರ ಅವನು ಬರುವಂಥದ್ದು. ಅವಾಗ ನಾವು ಯೋಚನೆ ಮಾಡಬೇಕು, ಭಗವಂತನ ದಶಾವತಾರವಿರ್ಬೋದು, ಅದಲ್ಲದೆ 100 ಅವತಾರಗಳು ಏನು ಭಗವಂತ ತಾಳಿಕೊಂಡು ಈ ಭೂಲೋಕಕ್ಕೆ ಬರ್ತಾನೋ ಅವೆಲ್ಲವೂ ಕೂಡ ಈ ಮಾನವ ಕೋಟಿಯ ಅನುಕಂಪದ ಮೇಲೆಯೇ. ಅಂಥ ಕಾರುಣ್ಯಪೂರ್ಣ ಆ ಭಗವಂತ.
ಆಮೇಲೆ ಇಲ್ಲಿಗೆ ಬಂದಾದ ಮೇಲೂ ಕೂಡ ಮಾನವಾಕಾರವನ್ನು ಧರಿಸಿದ ಮೇಲೆಯೂ ಕೂಡ ಅವನು ತನ್ನ ದೈವತ್ವವನ್ನು ಮಾತ್ರ ಕ್ಷಣ ಕಾಲವೂ ಕೂಡ ಮರೆತಿಲ್ಲ. ಆದರೆ ಇದನ್ನು ನಮ್ಮಂಥ ಮೂರ್ಖರು ಮಾತ್ರ ಅರಿಯರು. ಅವ್ರಿಗೆ ಅರಿಯೋದಕ್ಕೆ ಗೊತ್ತಾಗೋದೇ ಇಲ್ಲ ಆತ ಭಗವಂತ ಅಂತ. ಆದರೆ ಅವತಾರದ ಹಿಂದೆ ಇರುವ ದೈವತ್ವವನ್ನು ಅರಿಯುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಅದನ್ನು ಅರಿಯಬೇಕಾದರೆ ಭಗವದಂಶ ಎಂಬುವುದು ನಮ್ಮಲ್ಲಿಯೇ ಜಾಗೃತವಾಗಿರಬೇಕು. ಆಗ ಮಾತ್ರ ಸಾಧ್ಯ. ಇಲ್ಲದೇ ಇದ್ದರೆ ನಾವು ಹೇಗೆ ಇರುವೆವೋ ಹಾಗೆಯೇ ಇನ್ನೊಬ್ಬರನ್ನೂ ಕೂಡ ಅಳೆಯುತ್ತೇವೆ. ಅವತಾರವನ್ನೂ ಕೂಡ ನಾವು ಇದೇ ರೀತಿ ಅಳೆದು ಬಿಡುತ್ತೇವೆ, ನಮ್ಮ ಸೇರು ಪಾವು ಚಟಾಕಿನ ಮೂಲಕ. ಶ್ರೀರಾಮ ಹುಟ್ಟಿ ಕೆಲಸ ಮಾಡಿದ ಕಾಲದಲ್ಲಿ ಅವನನ್ನು ಅವತಾರವೆಂದು ತಿಳಿದವರು ಎಲ್ಲೋ ಅಲ್ಪ ಮಂದಿ. ಶ್ರೀಕೃಷ್ಣನೂ ಕೂಡ ಅಷ್ಟೇ, ಜನ್ಮಧಾರಣೆ ಮಾಡಿ ಕರ್ಮದಲ್ಲಿ ನಿರತನಾದಾಗ ನಮ್ಮಂತೆಯೇ ಅವನೂ ಕೂಡ ಟೀಕೆ ನಿಂದನೆಗಳನ್ನು ಕೇಳಬೇಕಾಗಿ ಬಂತು. ಹಾಗೆಯೇ ಇಂದು ಕೂಡ ಹಲವಾರು ಮಂದಿ ನೂರಾರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅವರೆಲ್ಲರೂ ಕೂಡ ನಾವು ಟೀಕೆ ನಿಂದನೆಗಳನ್ನೇ ಮಾಡ್ತಾ ಹೋಗ್ತೇವೆ. ಆದರೆ ಈಗ ಜನಸಾಧಾರಣರೆಲ್ಲರೂ ಕೂಡ ಅವನನ್ನು ಅವತಾರವೆಂದು ಒಪ್ತಾರೆ. ಶ್ರೀರಾಮನ ಅವತಾರ, ಶ್ರೀಕೃಷ್ಣನ ಅವತಾರ ಅಂತ ಹೇಳಿ ಎಲ್ಲರೂ ಕೂಡ ಅವನ ಅವತಾರ ಪುರುಷನೆಂದು ಒಪ್ಪುತ್ತಾರೆ. ಆದರೆ ಶ್ರೀರಾಮನ ಅಸ್ತಿತ್ವವಿತ್ತಲ್ವ, ತ್ರೇತಾಯುಗ ಅಂತೇಳಿ ನಾವು ಕರಿತಿದ್ವಲ್ವ, ಅಂಥ ತ್ರೇತಾಯುಗದಲ್ಲಿ ನಿಜವಾಗಿಯೂ ಕೂಡ ಶ್ರೀರಾಮನನ್ನು ಅವತಾರ ಪುರುಷ ಅಂತ ಎಲ್ಲರೂ ಒಪ್ಪಿದ್ರಾ? ಖಂಡಿತ ಇಲ್ಲ. ಅವನು ಸಾಧಾರಣ ಮನುಷ್ಯನಾಗಿಯೇ ತನ್ನ ದೈವಾಂಶವನ್ನು ನೆನಪಿಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದ. ಆದರೂ ಕೂಡ ದುಷ್ಟರು, ದುರಾತ್ಮರು, ಮೂರ್ಖರು ಅವನನ್ನು ಅವತಾರ ಪುರುಷ ಅಂತ ಒಪ್ಪದೆ ಟೀಕೆ ನಿಂದನೆಗಳಲ್ಲೇ ತನ್ನ ಜನ್ಮವನ್ನು ಕಳೆದುಬಿಟ್ರು. ಹಾಗೆ ಶ್ರೀಕೃಷ್ಣನ ಅವತಾರದಲ್ಲಿಯೂ ಕೂಡ ಇಡೀ ಕೌರವ ಕುಲವೇ ಶ್ರೀಕೃಷ್ಣನನ್ನು ಶತ್ರು ಅಂತ ಹೇಳಿ ಭಾವಿಸ್ಬಿಡ್ತು. ಆ ಶತ್ರು ಎಂದು ಭಾವಿಸಿದ ನಂತರ ಅದರ ಪರಿಣಾಮವನ್ನು ಅವರು ಅನುಭವಿಸ್ತಾರೆ. ಆದರೆ ನಾನು ಹೇಳ್ತಾ ಇರುವಂಥದ್ದು ಇಲ್ಲಿ ಭಗವಂತ ತಾನಾಗಿಯೇ ಈ ಭೂಲೋಕಕ್ಕೆ ಬಂದರೂ ಕೂಡ ಮನುಷ್ಯ ಲೋಕ ಅವನನ್ನು ದೈವಾಂಶ ಸಂಭೂತ ಅಂತೇಳಿ ಒಪ್ಪಲೇ ಇಲ್ಲ. ಅದು ಅವತಾರವಲ್ಲ, ತನ್ನಂತೆಯೇ ಇರುವಂಥ ಒಬ್ಬ ಮನುಷ್ಯ ಅಂತೇಳಿ ತಿಳಿದಂಥವರೇ ಮೂರ್ಖರು. ಯಾಕಂದರೆ ಎಲ್ಲರೂ ಇವರಂತೆಯೇ ಅವರಂತೆಯೇ ಅಂತೇಳಿ ಭಾವಿಸ್ಬಿಡ್ತಾರೆ. ಯಾರಲ್ಲಿ ಭಗವದಂಶ ಅನ್ನುವಂಥದ್ದು ಆಂತರಿಕವಾಗಿ ಇರುತ್ತೋ, ದೈವಾಂಶ ಎನ್ನುವಂಥದ್ದು ಯಾರಿಗೆ ಆಂತರಿಕವಾಗಿ ಇರುತ್ತೋ ಅವರಿಗೆ ಮಾತ್ರ ಅವರೆಲ್ಲರೂ ಕೂಡ ಭಗವತ್ ಪುರುಷರು ಅಂಥೇಳಿ ಕಾಣಿಸ್ಕೊಳ್ತಾರೆ. ಹಾಗಾಗಿ ಒಂದು ವಸ್ತು ಸ್ಥಾಪಿತವಾಗಿ ಹೋದ ಮೇಲೆ ಅದನ್ನು ನಂಬುವಂಥದ್ದು ಸುಲಭ. ಆದರೆ ಅದಕ್ಕಿಂತ ಮುಂಚೆಯೇ ಅದರಲ್ಲಿರುವಂತಹ ದೈವತ್ವಕ್ಕೆ ನಾವು ಮಣಿಬೇಕು ಅಂತಂದರೆ ಆ ಜೀವಿ ನಿಜವಾಗಿಯೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮುಂದುವರೆದಿರಬೇಕು. ಅಂಥ ಮುಂದುವರೆದಾಗ ಮಾತ್ರ ದೈವಾಂಶ ಸಂಭೂತದ ಒಂದು ಜೀವಿ ತಿಳಿಲಿಕ್ಕೆ ಸಾಧ್ಯ. ಅಂಥ ಒಂದು ಮಾತಿಗೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಎಂತು ತಂದಿತೋ ಇಂಥ ಜೀವಭಾವದ ಬಣ್ಣ, ಎಂತು ತಂದಿತೋ ಇಂಥ ಜೀವಭಾವದ ಬಣ್ಣ, ಮುಂಜಾವಿನಿಬ್ಬನಿಗೆ ಈ ಕನಕ ಕಿರಣ, ಮುಂಜಾವಿನಿಬ್ಬನಿಗೆ ಈ ಕನಕ ಕಿರಣ, ತುಳುಕುತ್ತಿದೆ ಭಾವುಕತೆ ಹಿಮಮಣಿಯ ಮಡಿಲಿಂದ, ತುಳುಕುತ್ತಿದೆ ಭಾವುಕತೆ ಹಿಮಮಣಿಯ ಮಡಿಲಿಂದ, ಇದು ಬಾನ ಭುವಿ ಸೊಬಗು ಮುದ್ದು ರಾಮ, ಇದು ಬಾನ ಭುವಿ ಸೊಬಗು ಮುದ್ದು ರಾಮ. ಹಾಗಾಗಿ ಈ ಭುವಿಗೆ ಜೀವಭಾವದ ಬಣ್ಣವನ್ನು ತಂದಿರೋರು ಯಾರು? ಮುಂಜಾವಿನ ಒಂದು ಇಬ್ಬನಿಗೆ ಕನಕ ಕಿರಣವನ್ನು ಬೆರೆಸಿರೋರು ಯಾರು? ಭಾವುಕತೆ ಅನ್ನುವಂಥ ಹಿಮಮಣಿಯ ಮಡಿಲಿನಿಂದ ಹರಿತಾ ಇದೆ. ಇದು ಬಾನ ಭುವಿ ಸೊಬಗು ಅಂತ. ಯಾವಾಗ ನಮ್ಮ ದೃಷ್ಟಿ ಸೌಂದರ್ಯಯುತವಾಗಿ ಇರುತ್ತೋ ನಮ್ಮ ನೋಡುವಂತಹ ಸೃಷ್ಟಿಯನ್ನು ಈ ದೃಷ್ಟಿ ಅಷ್ಟೇ ಸೊಬಗಿನಿಂದ ನೋಡುತ್ತೆ. ಹಾಗೆ ಭಗವಂತನನ್ನು ಕೂಡ
ದೈವಾಂಶ ಎನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿದ್ದರೆ ನಿಜವಾಗಿ ಈ ಸಮಾಜದಲ್ಲಿ ಇರುವಂಥ ದೈವಾಂಶ ಪುರುಷರು ನಮ್ಮ ಕಣ್ಣಿಗೂ ಕೂಡ ಗೋಚರವಾಗ್ತಾರೆ. ಆ ಬಾನಭುವಿ ಸೊಬಗನ್ನು ದೃಷ್ಟಿಯನ್ನು ಸರಿಯಾಗಿ ಇಟ್ಟುಕೊಂಡಾಗ ಆ ಸೊಬಗು ನಮ್ಮ ಕಣ್ಮುಂದೆ ಕಾಣುತ್ತೆ. ಆ ಬಾನಭುವಿಯ ಸೊಬಗನ್ನು ಭಗವಂತನೆಂಬ ಸೃಷ್ಟಿಕರ್ತನಿಗೆ ನಾವು ನಮಿಸುವ ಮೂಲಕ ಸಮರ್ಪಣೆ ಮಾಡಿಕೊಂಡಾಗ ಸರ್ವವೂ ಸರ್ವಶ್ರೇಷ್ಠವಾಗಿ ಕಾಣುತ್ತೆ ಅನ್ನುವಂಥದ್ದೇ ಮುದ್ದುರಾಮನ ಮಾತು ಮತ್ತು ಕೃಷ್ಣನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.